ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸೇಮಿಯಾ ಪಾಯಸ ಅಥವಾ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ಆಮೇಲೆ ಒಂದು ಚಿಕ್ಕ ಪ್ಯಾನ್ ತೊಗೊಂಡು ಅದನ್ನು ಕಾಯಕ್ಕಿಡಬೇಕು. ಅದಕ್ಕೇ ನೀವು 1 ಕಪ್ ಮೆಷರ್ಮೆಂಟ್ನ ನೋಡ್ಕೊಳ್ಳಿ. ಈ ಕಪ್ಪಲ್ಲಿ 2 ಕಪ್ ಆಗಷ್ಟು ನೀರನ್ನ ಹಾಕಬೇಕು. 2 ಕಪ್ ಅಂದರೆ ನಾನು ಇವಾಗ 1 ಕಪ್ಪು ಶಾವಿಗೆ ತೊಗೊಂಡಿದ್ದೀನಿ, ಅದಕ್ಕೆ ಮೆಷರ್ಮೆಂಟಾಗಿ 2 ಕಪ್ ನೀರು ತೊಗೊಂಡಿದ್ದೀನಿ. ಮತ್ತು ಅದನ್ನು ಕಾಯಕ್ಕಿಟ್ಟು ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ, ಒಂದು 4 ಸ್ಪೂನು ತುಪ್ಪ ಹಾಕ್ಕೋಬೇಕು. 4 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ 1 ಕಪ್ಪು ಶಾವಿಗೆ ತೊಗೋಬೇಕು. ನಾನಿಲ್ಲಿ ಪ್ಲೇನ್ ಶಾವಿಗೆ ತೊಗೊಂಡಿದ್ದೀನಿ. ನೀವು ರೋಸ್ಟೆಡ್ ಶಾವಿಗೆ ತೊಗೋಬೋದು. ರೋಸ್ಟೆಡ್ ಶಾವಿಗೆ ತೊಗೊಂಡ್ರೆ ಈ ಥರ ರೋಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಪ್ಲೇನ್ ಶಾವಿಗೆ ತೊಗೊಳೋದ್ರಿಂದ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಗೋಲ್ಡನಿಶ್ ಬ್ರೌನ್ ಬರೋ ತನಕ ಈ ಶಾವಿಗೆನ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನ ಫ್ರೈ ಮಾಡ್ಕೊಂಡ್ಮೇಲೆ ಆವಾಗಲೇ ನಾವು ಕಾಯಿಸೋಕ್ಕಿಟ್ಟಿದ್ವಲ್ಲ 2 ಕಪ್ ಆಗಷ್ಟು ವಾಟರ್ನ, ಅದು ಕುದ್ದಿರುತ್ತೆ. ಅದನ್ನು ತೊಗೊಂಡು ಇವಾಗ ಫ್ರೈ ಆಗಿರೋ ಶಾವಿಗೆಗೆ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಶಾವಿಗೆ ಸ್ವಲ್ಪ ನೀರಲ್ಲಿ ಬೇಯಬೇಕು. ಆವಾಗಲೇ ಸ್ವಲ್ಪ ಫ್ರೈ ಮಾಡಿದ್ವಲ್ಲ, ಇದು 1/4 ಭಾಗ ಬೇಯಬೇಕು ನೀರಲ್ಲೇ. ಮತ್ತು ನಾವು ನೀರು ಕಾಯ್ಸೋಕೆ ಇಟ್ಕೊಂಡಿದ್ವಲ್ಲ ಅದೇ ಪ್ಯಾನ್ನ ಮತ್ತೆ ತೊಗೊಂಡು ನೀರೆಷ್ಟು ಮೆಜರ್ಮೆಂಟ್ ಹಾಕಿದ್ದೀವಿ ಅಷ್ಟೇ ಮೆಜರ್ಮೆಂಟು ಹಾಲನ್ನ ಹಾಕಬೇಕು. 2 ಕಪ್ಪು ನೀರು ಹಾಕಿದ್ದೆ, ಇವಾಗ ಮತ್ತೆ 2 ಕಪ್ಪು ಹಾಲನ್ನ ಹಾಕಿ ಅದನ್ನ ಹಾಲನ್ನ ಸಪ್ರೇಟಾಗಿ ಕಾಯಿಸ್ಕೊಬೇಕು. ಇವಾಗ ನೀವು ಶಾವಿಗೆನ ಬೇಯಕ್ಕಿಟ್ಟಿದ್ರಲ್ಲ, ಅದು ಶಾವಿಗೆನ ನೀವು ಬೆಂದಿದೆಯಾ ಇಲ್ವಾ ಅಂತ 1 ಸ್ಪೂನ್ ತೊಗೊಂಡು ಆ ಶಾವಿಗೆನ ಒಂದು ಪೀಸ್ ಮಾಡಿ ಈ ಥರ ನೋಡ್ಬೋದು. ಈ ಥರ ನೋಡಿದಾಗ ಅದು 2 ಕಟ್ಟಾದರೆ, ಶಾವಿಗೆ ಇರುತ್ತಲ್ಲ ಅದು 2 ಪೀಸ್ ಆದರೆ ಅದು 1/4 ಭಾಗ ಬೆಂದಿದೆ ಅಂತ ಅರ್ಥ. ಈ ಥರ ಕಟ್ಟಾಗಲಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಬೋದು. ಸ್ವಲ್ಪ ಬೇಯಿಸ್ಕೊಂಡಾದಮೇಲೆ ಮತ್ತು ನಾವು ಹಾಲು ಕಾಯಿಸಿದ್ವಲ್ಲ 2 ಕಪ್ ಹಾಲು, ಅದನ್ನು ಈ ಶಾವಿಗೆ ಬೇಯಿಸಿರೋದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ಶಾವಿಗೆ ನೀರು ಮತ್ತು ಹಾಲು ಎಲ್ಲ ಮಿಕ್ಸ್ ಆಗೋ ಥರ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೋದು. 2 ರಿಂದ 3 ನಿಮಿಷ ಹಾಲಲ್ಲಿ ಬೇಯೋ ಥರ ಬಿಡಬೇಕು. ಅದೇ ಟೈಮ್ಗೆ ಒಂದು ಚಿಕ್ಕ ಪ್ಯಾನ್ ತೊಗೊಂಡು ಅದರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಹಾಕಿ ಅದಕ್ಕೆ ನಾನಿವತ್ತು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ 3 ಡ್ರೈ ಫ್ರೂಟ್ಸ್ನ ತೊಗೋತಾ ಇದ್ದೀನಿ. 3 ಡ್ರೈ ಫ್ರೂಟ್ಸ್ನ ಲೋ ಫ್ಲೇಮಲ್ಲೇ ಇಟ್ಟು ಗೀನ ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಇತ್ತು, ಅದನ್ನು ಪೀಸ್ ಮಾಡಿಕೊಂಡು ಅದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ದ್ರಾಕ್ಷಿ ಈ ಥರ ಉಬ್ಬಿ ಬಂದಾಗ ಅದು ಫ್ರೈ ಆಗಿದೆ ಅಂತ ಅರ್ಥ. ಅದನ್ನು ಒಂದು ಸೈಡಿಗೆ ಇಟ್ಕೋಬೇಕು. ಮತ್ತು ನಾವು ಇವಾಗ ಹಾಲು ಹಾಕಿ ಶಾವಿಗೆನ ಬೇಯಕ್ಕಿಟ್ಟಿದ್ವಲ್ಲ, ಅದಕ್ಕೆ ನಾನು 1 ಕಪ್ಪು ಶಾವಿಗೆಗೆ ಅರ್ಧ ಕಪ್ಪು ಜಾಗ್ರಿನ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆನೂ ಹಾಕ್ಕೋಬೋದು. ನಾನು ಹೆಲ್ದಿ ವರ್ಷನ್ ಇರಲಿ ಅಂತ ಜಾಗ್ರಿ ಹಾಕ್ತಾಯಿದ್ದೀನಿ. ಇನ್ನೊಂದು ಟಿಪ್ ಏನಂದರೆ, ನೀವು ಸಕ್ಕರೆ ಹಾಕಿದ್ರೆ ಸ್ವಲ್ಪ ಕುದಿಯೋಕ್ಕೆ ಬಿಡ್ಬೋದು. ಜಾಗ್ರಿ ಹಾಕಿದ್ರೆ ನೀವು ಜಾಸ್ತಿ ಹೊತ್ತು ಕುದಿಯೋಕ್ಕೆ ಬಿಡಬಾರ್ದು, ಯಾಕಂದರೆ ಅದು ಹೊಡೆದೋಗೋ ಥರ ಆಗುತ್ತೆ. ಮತ್ತು ನಾವು ಇವಾಗ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ನಾನು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡಿದ್ರೆ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಸೇಮಿಯಾ ಪಾಯಸ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.